ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಎಕ್ಸ್ಪ್ಲೋರ್ ಲರ್ನಿಂಗ್ ಟುಗೆದರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೇಪರ್ 2 ಎಜುಕೇಷನ್ ಸಬ್ಜೆಕ್ಟ್ ಇದರ 2024 ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡೋಣ. ಮೊದಲನೇ ಪ್ರಶ್ನೆ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಸಂಶೋಧನಾ ಪ್ರಕಾರಗಳಿದೆ, ಪಟ್ಟಿ 2ರಲ್ಲಿ ಅದರ ಗುಣಲಕ್ಷಣ ಇದೆ. ಸೊ ಪಟ್ಟಿ 1ರಲ್ಲಿ ಕ್ರಿಯಾ ಸಂಶೋಧನೆ, ಕೇಸ್ ಸ್ಟಡಿ, ಗ್ರೌಂಡೆಡ್ ಥಿಯರಿ ಇವೆಲ್ಲ ಏನು ಸಂಶೋಧನೆಯ ಪ್ರಕಾರಗಳು. ಕ್ರಿಯಾ ಸಂಶೋಧನೆ ಇದನ್ನು ನಾವು ಆ್ಯಕ್ಷನ್ ರಿಸರ್ಚ್ ಅಂತೇಳಿ ಕರಿತೀವಿ. ಈ ಕ್ರಿಯಾ ಸಂಶೋಧನೆ ಮೊದಲು ಕರ್ಟ್ ಲೆವಿನ್ ಅವರು 1944ರಲ್ಲಿ ಕರ್ಟ್ ಲೆವಿನ್ ಅವರು 1944ರಲ್ಲಿ ಡೆವಲಪ್ ಮಾಡಿದರು. ಈ ಮೇನ್ ಆ್ಯಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆದು ಕೀ ಪಾಯಿಂಟ್ ಏನಂತಂದರೆ, ಇದನ್ನು ನಾವು ಲೋಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಮತ್ತು ತತ್ಕ್ಷಣದಲ್ಲಿ ಎದುರಾಗುವ ಸಮಸ್ಯೆಗೆ ಪರಿಹಾರ ಕೊಡಲು ನಾವು ಆ್ಯಕ್ಷನ್ ರಿಸರ್ಚನ್ನು ನಾವು ಉಪಯೋಗ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ಲಾಸ್ ರೂಮಲ್ಲಿ ನಾವು ಯಾವುದೇ ಮಕ್ಕಳ ನ್ಯೂನತೆಯನ್ನು ಡಯಾಗ್ನೈಸ್ ಮಾಡಿ ಅದಕ್ಕೆ ಸಮಸ್ಯೆಗೆ ಪರಿಹಾರನ ಕೊಡೋದು ಒಂದು ಆ್ಯಕ್ಷನ್ ರಿಸರ್ಚ್. ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋದು ಏನಂತಂದರೆ, ಈ ಕ್ರಿಯಾ ಸಂಶೋಧನೆ ಏನಿದೆ ಇದನ್ನು ನಾವು ಸಾಮಾನ್ಯಕರಿಸೋದಕ್ಕೆ ಆಗೋದಿಲ್ಲ. ಮತ್ತು ಎರಡನೇದು, ಮತ್ತು ಈ ಕ್ರಿಯಾ ಸಂಶೋಧನೆಯಲ್ಲಿ ಸ್ಟೆಪ್ಸ್ ಬರುತ್ತೆ. ಮೇಯ್ನಾಗಿ ಸ್ಟೆಪ್ಸ್ ಯಾವುದಂತಂದರೆ ಪ್ಲ್ಯಾನ್, ಆ್ಯಕ್ಷನ್, ಅಬ್ಸರ್ವೇಷನ್, ರಿಫ್ಲೆಕ್ಷನ್. ಪ್ಲ್ಯಾನ್, ಆ್ಯಕ್ಷನ್, ಅಬ್ಸರ್ವೇಷನ್ ಮತ್ತು ರಿಫ್ಲೆಕ್ಷನ್. ಸೊ ಫಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ, ಏನು ಸಮಸ್ಯೆ ಇದೆ ಅಂಥೇಳಿ ಫಸ್ಟು ಗುರುತಿಸ್ಕೋತೀವಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬೇಕಲ್ಲ, ನಾವೇನು ಮಾಡ್ತೀವಿ, ಫಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಆ ಸಮಸ್ಯೆಗೆ ನಾವು ಯಾವ ಥರ ಟೀಚಿಂಗ್ ರೆಡಿ ಮಾಡ್ಕೋಬೇಕು, ಯಾವ ಥರ ಚಟುವಟಿಕೆ ಮಾಡಬೇಕು, ಯಾವ ಚಿತ್ರಪಟ ಸೇರಿಸಬೇಕು, ಈ ಥರ ನಾವೇನು ಮಾಡ್ತೀವಿ, ಪ್ಲ್ಯಾನಿಂಗ್ ಮಾಡ್ಕೋತೀವಿ. ನೆಕ್ಸ್ಟ್ ಆ್ಯಕ್ಷನ್ ಅಂತಂದರೆ, ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದನ್ನು ಕ್ಲಾಸ್ ರೂಮಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಮಕ್ಕಳ ಮುಂದೆ ಆ ಯೋಜನೆ ಪ್ರಕಾರ ಪಾಠವನ್ನು ಬೋಧನೆ ಮಾಡುವುದೇ ಆ್ಯಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಬ್ಸರ್ವೇಷನ್. ಈ ಅಬ್ಸರ್ವೇಷನಲ್ಲಿ ಏನು ಮಾಡ್ತೀವಿ, ನಾವೆಲ್ಲ ಯೋಜನೆ ಪ್ರಕಾರ ಪಾಠನ ಬೋಧನೆ ಮಾಡಾಯಿತು. ಇದಾದಮೇಲೆ ನಾವು ಏನು ಮಾಡ್ತೀವಿ, ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಏನಿದೆ, ಅವರ ಕಲಿಕೆಯಲ್ಲಿ ಏನಾದರೂ ಆಗಿದೆಯಾ ಅಂತೇಳಿ ಅಬ್ಸರ್ವೇಷನ್ ಅಂದರೆ ಗಮನನ ಗಮನಿಸ್ತೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ರಿಫ್ಲೆಕ್ಷನ್. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಏನು ಫಲಿತಾಂಶ ಏನು ಬಂದಿದೆ ಅದನ್ನು ವಿಮರ್ಶನೆ ಮಾಡಿ ಮುಂದಿನ ಸುಧಾರಣೆಗೆ ನಾವು ಕ್ರಮ ಕೈಗೊಳ್ತೀವಿ. ಸೊ ನೀವು ನೆನಪಿಟ್ಕೋಬೇಕಾಗಿರೋದು, ಕ್ರಿಯಾ ಸಂಶೋಧನೆಯಲ್ಲಿ 4 ಸ್ಟೆಪ್ ಬರುತ್ತೆ: ಪ್ಲ್ಯಾನ್, ಆ್ಯಕ್ಷನ್, ಅಬ್ಸರ್ವೇಷನ್ ಮತ್ತು ರಿಫ್ಲೆಕ್ಷನ್. ನೆಕ್ಸ್ಟ್ ಎರಡನೇದು ಕೇಸ್ ಸ್ಟಡಿ. ಈ ಕೇಸ್ ಸ್ಟಡಿನಲ್ಲಿ ಇದು ಹೆಸರು ಹೇಳೋ ಪ್ರಕಾರ ಒಂದು ಕೇಸ್ ಅಂದರೆ ಪರ್ಟಿಕ್ಯುಲರ್ ಒಂದು ಸಂಸ್ಥೆ ಬಗ್ಗೆ ಇರ್ಬೋದು, ಒಂದು ವ್ಯಕ್ತಿ ಬಗ್ಗೆ ಇರ್ಬೋದು, ಒಂದು ಘಟನೆ ಬಗ್ಗೆ ಇರ್ಬೋದು, ಅಥವಾ ಒಂದು ಫೆನಾಮಿನ ಬಗ್ಗೆ ಇರಬಹುದು. ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವುದೇ ಏನಂತೀವಿ, ಕೇಸ್ ಸ್ಟಡಿ. ಅಂದರೆ ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅದರ ಬಗ್ಗೆ ಡೀಪಾಗಿ ಒಳಹೊಕ್ಕಿ ಅದರ ಬಗ್ಗೆ ಬಹಳಷ್ಟು ವಿವರಗಳನ್ನು ತಿಳ್ಕೊಳ್ಳೋದಾಗಿದೆ. ಈ ಕೇಸ್ ಸ್ಟಡಿ ನಮ್ಮ ರಿಸರ್ಚಲ್ಲಿ ಒಂದು ವಿವರಣಾತ್ಮಕ ಸಂಶೋಧನಾ ವಿಧಾನ, ಡಿಸ್ಕ್ರಿಪ್ಟಿವ್ ಸ್ಟಡಿ ಇದೆ. ಇದರ ಒಳಗೆ ಬರುವಂತಹ ಒಂದು ಪ್ರಕಾರ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಇಟ್ ಕಮ್ಸ್ ಅಂಡರ್ ದ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಈ ಸರ್ವೆ ಮೆಥಡು ಕೇಳಿರ್ಬೋದು ನೀವು. ಈ ಸರ್ವೆ ಮೆಥಡನ್ನು ಸಹಿತ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿಮರ್ಶಾತ್ಮಕ ಸಂಶೋಧನಾ ಪ್ರಕಾರದಲ್ಲಿ ಒಂದು. ನೆಕ್ಸ್ಟ್ ಗ್ರೌಂಡೆಡ್ ಥಿಯರಿ. ಇದರಲ್ಲಿ ಥಿಯರಿ ಅಂದರೆ ಸಿದ್ಧಾಂತನ ರಚಿಸೋದು. ಈ ಸಿದ್ಧಾಂತನ ಮೊದಲೇ ರಚನೆ ಮಾಡೋದಿಲ್ಲ. ಇಲ್ಲಿ ಏನಾಗ್ತದೆ, ಸಿದ್ಧಾಂತನ ಫಸ್ಟ್ ಸಂಶೋಧಕರು ಏನು ಮಾಡ್ತಾರೆ, ಬಹಳಷ್ಟು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಡೇಟಾಸನ್ನು ಕಲೆಕ್ಟ್ ಮಾಡ್ತಾರೆ. ಆ ಡೇಟಾಸನ್ನು ಕಲೆಕ್ಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ, ಒಂದು ಹೊಸ ಸಿದ್ಧಾಂತನ ರೂಪಿಸ್ತಾರೆ. ಸೊ ಇದನ್ನು ಗ್ರೌಂಡೆಡ್ ಥಿಯರಿ ಅಂತೇಳಿ ಕರೀತಾರೆ. ಸೊ ಇವಾಗ ನೋಡೋಣ ಪಟ್ಟಿ 2ರಲ್ಲಿ ಈ ಗುಣಲಕ್ಷಣಗಳು ಯಾವ್ದ್ಯಾವ್ದು ಹೊಂದ್ಕೊಳ್ತದೆ ಅಂತೇಳಿ. ಭಾಗವಹಿಸುವವರ ಗ್ರಹಿಕೆಗಳನ್ನು ಸಿದ್ಧಾಂತದ ಹೆಚ್ಚಿನ ಸೃಜನತೆಗೆ ಬಳಸಲಾಗುತ್ತದೆ. ಇಲ್ಲಿ ಭಾಗವಹಿಸುವವರ ಗ್ರಹಿಕೆ, ಅವರ ಇನ್ಫಾರ್ಮೇಷನ್ ತಗೊಂಡು ಏನಾಗ್ತದೆ, ಸಿದ್ಧಾಂತನ ರಚಿಸೋದು. ಇದು ಯಾವುದು, ಗ್ರೌಂಡೆಡ್ ಥಿಯರಿಗೆ. ಸೊ ಇಲ್ಲಿ ಸಿಗೆ ಒಂದು ಆನ್ಸರ್. ಆಪ್ಷನ್ 4ಅಲ್ಲಿದೆ ಸಿಗೆ. ಸೊ 3ರಲ್ಲಿದೆ, ಸಿಗೆ 1. ನೆಕ್ಸ್ಟ್, ಈಗಾಗಲೇ ಘಟನೆಗಳ ಕಾರಣಗಳ ಹೋಲಿಕೆಯು ಸಂಭವಿಸಿದೆ. ಆಳವಾದ ವಿಶ್ಲೇಷಣೆ. ನಾವು ಆಳವಾದ ವಿಶ್ಲೇಷಣೆ ಯಾವುದ್ರಲ್ಲಿ ಮಾಡ್ತೀವಿ, ಕೇಸ್ ಸ್ಟಡಿಯಲ್ಲಿ ಮಾಡ್ತೀವಿ. ಕೇಸ್ ಸ್ಟಡಿ, ಅದಕ್ಕೆ ಉತ್ತರ 3. ಸೊ B3.
ನೆಕ್ಸ್ಟ್ ಕ್ರಿಯಾ ಸಂಶೋಧನೆ, ಭಾಗವಹಿಸಿಕೆ ಮತ್ತು ಕಂಡುಹಿಡಿಯುವಿಕೆಯನ್ನು ಸಾಮಾನ್ಯೀಕರಿಸಲಾಗುವುದಿಲ್ಲ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ನಾವೇನು ಪ್ಲ್ಯಾನ್ ಆ್ಯಕ್ಷನ್ ಅವೆಲ್ಲ ಮಾಡಿರ್ತೀವಲ್ಲ, ಸಮಸ್ಯೆಗೆ ಪರಿಹಾರ ಕಂಡಿಟ್ಟಿರ್ತೀವಲ್ಲ, ಅದನ್ನು ನಾವು ಸಾಮಾನ್ಯೀಕರಣ ಮಾಡೋಕ್ಕಾಗೋದಿಲ್ಲ. ಸೊ ಸರಿಯಾದ ಉತ್ತರ 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಇಂಗ್ಲೀಷ್ ಕ್ವಶನ್. ಒಬ್ಬ ಸಂಶೋಧಕರು ನಿರ್ದಿಷ್ಟ ಬೋಧನಾ ವಿಧಾನವು ಶಾಲೆಯಲ್ಲಿ 9ನೇ ತರಗತಿಯ ಗೈರು ಹಾಜರನ್ನು ಕಡಿಮೆ ಮಾಡುತ್ತದೆಯೇ ಎಂದು ಪರೀಕ್ಷಿಸಲು ಬಯಸುತ್ತಾರೆ. ಈ ಹೇಳಿಕೆಯು ಈ ಬಗೆಯ ಸಂಶೋಧನೆಯ ಒಂದು ಉದಾಹರಣೆಯಾಗಿದೆ. ನಾವು ಇವಾಗಿನ್ನೂ ಓದಿದ್ವಿ, ಯಾವೊಂದು ತರಗತಿಯಲ್ಲಿ ನಾವು ನ್ಯೂನತೆ, ಯಾವುದೇ ಒಂದು ನ್ಯೂನತೆಯನ್ನು ಡಯಾಗ್ನೈಸ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಡೋದಕ್ಕೆ ನಾವೇಂತ ಕರಿತೀವಿ, ಕ್ರಿಯಾ ಸಂಶೋಧನೆ, ಇಮಿಡಿಯೇಟ್ ಸೊಲ್ಯೂಷನ್ ಫಾರ್ ದ ಲೋಕಲ್ ಪ್ರಾಬ್ಲಮ್ಸ್. ಓಕೆ, ನಮ್ಮಲ್ಲೇ ಇರುವಂತಹ ಪ್ರಾಬ್ಲಮ್ಸಿಗೆ ನಾವು ಇಮಿಡಿಯೇಟ್ ಸೊಲ್ಯೂಷನ್ನ ತಗೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಕ್ರಿಯಾ ಸಂಶೋಧನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕ್ರಿಯಾ ಸಂಶೋಧನೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಸೇಮ್ ಇಂಗ್ಲೀಷ್. ಸೊ ಆ್ಯಕ್ಷನ್ ರಿಸರ್ಚ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ 3ನೇ ಪ್ರಶ್ನೆ, ವಿದ್ಯಾರ್ಥಿಯ ಆಸಕ್ತಿಗೆ ಅನುಗುಣವಾಗಿ ಇಂಗ್ಲಿಷ್, ಗಣಿತ ಮತ್ತು ಸಮಾಜ ವಿಜ್ಞಾನದಂತಹ 3 ವಿಷಯಗಳ ಆದ್ಯತೆಯನುಸಾರ ಈ ಕೆಳಗಿನ ಯಾವ ಮಾಪನಕ್ಕೆ ವರ್ಗೀಕರಿಸಬಹುದು ಎಂದು ಸೂಚಿಸಿ. ಇಲ್ಲಿ ಮಾಪನದ ಮಾಪಕಗಳು ಪ್ರಕಾರಗಳಿದೆ, ಅಂದರೆ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಅಂತೇಳಿ ಇದೆ. ಸೊ ಸ್ಕೇಲ್ಸ್ ಆಫ್ ಮೆಜರ್ಮೆಂಟಲ್ಲಿ 4 ಥರ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಬರುತ್ತೆ. ಒಂದು ಫಸ್ಟ್ ಒನ್ ನಾಮಿನಲ್, ನಾಮಮಾತ್ರ. ಎರಡನೇದು ಆರ್ಡಿನಲ್ ಅಂತಂದರೆ ಕ್ರಮ ಮಾಪಕ. ಮೂರನೇದು ಮಧ್ಯಂತರ ಅಂದರೆ ಇಂಟರ್ವಲ್ ಸ್ಕೇಲ್. 4ನೇದು ಅನುಪಾತ, ರೇಷಿಯೋ ಸ್ಕೇಲು. ಸೊ ಇಲ್ಲಿ ಫಸ್ಟ್ 4 ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್, ಮಾಪಕ ಬರುತ್ತೆ. ಫಸ್ಟ್ ಒನ್ನು ನಾಮಿನಲ್ ಸ್ಕೇಲ್ ಬರುತ್ತೆ. ಸೆಕೆಂಡ್ ಆರ್ಡಿನಲ್ ಅಂತಂದರೆ ಕ್ರಮ ಮಾಪಕ. ಮೂರನೇದು ಮಧ್ಯಂತರ ಅಂದರೆ ಇಂಟರ್ವಲ್ ಸ್ಕೇಲ್. 4ನೇದು ಅನುಪಾತ. ಓಕೆ, 4ನೇದು ಅನುಪಾತ ಬರುತ್ತೆ. ಇದರಲ್ಲಿ ನಾಮಿನಲ್, ನಾಮಮಾತ್ರ ಇದೊಂದು ಸರಳವಾದ ಒಂದು ಸ್ಕೇಲ್ ಅಂತ ಹೇಳ್ಬೋದು. ಇಲ್ಲಿ ಏನಾಗ್ತದೆ ಅಂತಂದರೆ, ಇಲ್ಲಿ ವಸ್ತುಗಳ ಬಗ್ಗೆ, ವ್ಯಕ್ತಿಗಳು, ಹೆಸರು, ಇಲ್ಲೇನು ಮಾಡ್ತೀವಿ ನಾವು ಅದರ ಬೇಸಿಸ್ ಮೇಲೆ ಗುಂಪುಗಳಾಗಿ ವಿಂಗಡಿಸ್ತೀವಿ. ಫಾರ್ ಎಕ್ಸಾಂಪಲ್ ನಾವು ತಗೊಂಡಾಗ ಲಿಂಗದಲ್ಲಿ ನಾವೇನು ಮಾಡ್ತೀವಿ, ಪುರುಷ ಇರಬಹುದು, ಮಹಿಳೆ ಇರ್ಬೋದು, 2 ಥರ. ಮತ್ತು ರಕ್ತದ ಗುಂಪುಗಳು ABCD. ಬರೀ ನಾವು ಇಲ್ಲೇನು ಮಾಡ್ತೀವಿ, ಬರೀ ಗ್ರೂಪ್ ಅಷ್ಟೇ ಮಾಡ್ತೀವಿ. ಯಾವುದು ಹೆಚ್ಚು, ಯಾವುದು ಕಡಿಮೆ, ಇವರಿಬ್ಬರ ಮಧ್ಯೆ ಅಂತರ ಏನು, ಯಾರು ಹೆಚ್ಚಿಗೆ, ಇವನ್ನೆಲ್ಲ ನಾವು ಏನು ಮಾಡೋದಿಲ್ಲ. ಸೊ ಫಸ್ಟ್ ನಾಮಮಾತ್ರದಲ್ಲಿ ಬರೀ ನಾವೇನು ಮಾಡ್ತೀವಿ, ಗುಂಪುಗಳನ್ನು ಮಾಡ್ತೀವಿ. ಎರಡನೇದು ಆರ್ಡಿನಲ್ ತೊಗೊಂಡಾಗ ಇಲ್ಲಿ ಕ್ರಮಮಾಪಕ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ, ಯಾರು ಮೇಲೆ, ಯಾರು ಕೆಳಗೆ, ಈ ಪ್ರಕಾರ ನಾವೇನು ಮೇಲೆ ನಾಮಮಾತ್ರದಲ್ಲಿ ಏನು ಗ್ರೂಪ್ ಮಾಡಿದ್ವಿ ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಇಲ್ಲೇನು ಮಾಡ್ತೀವಿ, ನಾವು ಕ್ರಮ ಮಾಡ್ತೀವಿ. ಅಂದರೆ ಇವನು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾನೆ, ಇವನು ಸೆಕೆಂಡ್ ರ್ಯಾಂಕ್ ತೊಗೊಂಡಿದ್ದಾನೆ, ಇದು ದೊಡ್ಡದು, ಇದು ಸಣ್ಣದು. ಓಕೆ, ಈ ಥರ ನಾವೇನು ಮಾಡ್ತೀವಿ, ಕ್ರಮವಾಗಿ ಜೋಡಿಸ್ತೀವಿ. ಇದನ್ನು ನಾವು ಏನಂತೀವಿ, ಆರ್ಡಿನಲ್ ಸ್ಕೇಲ್ ಅಥವಾ ಕ್ರಮಮಾಪಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ 3ನೇದು ಇಂಟರ್ವಲ್ ಸ್ಕೇಲ್. ಇದನ್ನು ಮಧ್ಯಂತರ ಮಾಪಕ ಅಂತೇಳಿ ಕರಿತೀವಿ. ನಾವು ಇಲ್ಲೇನು ಮಾಡ್ತೀವಿ ಅಂತಂದರೆ, ಇದರಲ್ಲಿ ಎರಡು ಅಂಶಗಳ ನಡುವಿನ ವ್ಯತ್ಯಾಸನ ತಿಳ್ಕೊತೀವಿ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಊರಲ್ಲಿ 30 ಡಿಗ್ರಿ ಟೆಂಪರೇಚರ್ ಇರುತ್ತೆ, ಇನ್ನೊಂದು ಊರಲ್ಲಿ 10 ಡಿಗ್ರಿ ಟೆಂಪರೇಚರ್ ಇರ್ತದೆ. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, ಟೆಂಪರೇಚರ್ 10 ಡಿಗ್ರಿ ಡಿಫ್ರೆನ್ಸ್ ಇದೆ ಅಂತೇಳಿ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೀವು ಏನು ತಿಳ್ಕೊಬೇಕಂದ್ರೆ, ಇಲ್ಲಿ ನಿಜವಾದ ಶೂನ್ಯ ಬಿಂದು ಇರೋದಿಲ್ಲ, ಅಂದರೆ ಟ್ರೂ ಝೀರೋ ಇರೋದಿಲ್ಲ. ಇಲ್ಲಿ ಝೀರೋ ಅಂದರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. 0 ಡಿಗ್ರಿ ಸೆಂಟಿಗ್ರೇಡ್ ಅಂತಂದರೆ 0 ಅಂದರೆ ಏನೂ ಇಲ್ಲ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. 0 ಡಿಗ್ರಿ ಅಂತಂದರೆ 0 ಡಿಗ್ರಿನಲ್ಲೂ ನೀರು ಏನಾಗುತ್ತೆ, ಐಸಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಟ್ರೂ ಝೀರೋ ಇರೋದಿಲ್ಲ, ನೆನ್ಪಿಟ್ಕೋಬೇಕು. ನಿಜವಾದ ಶೂನ್ಯ ಬಿಂದು ಇರುವುದಿಲ್ಲ ಯಾವುದರಲ್ಲಿ, ಇಂಟರ್ವಲ್ ಸ್ಕೇಲ್ನಲ್ಲಿ ನಿಜವಾದ ಶೂನ್ಯ ಬಿಂದು ಇರುವುದಿಲ್ಲ. ನೆಕ್ಸ್ಟ್ 4ನೇದು ರೇಷಿಯೋ ಸ್ಕೇಲ್. ಇದನ್ನು ನಾವೇನಂತ ಕರಿತೀವಿ, ಅನುಪಾತ ಮಾಪನ ಅಂತೇಳಿ ಕರಿತೀವಿ. ಇದು 4ರಲ್ಲಿದೆ. ಈ ಅನುಪಾತ ಮಾಪನದಲ್ಲಿ ಏನಿದೆ ಅಂತಂದರೆ, ಮಧ್ಯಂತರದ್ದು ಗುಣಲಕ್ಷಣಗಳು ಇರುತ್ತದೆ, ಆರ್ಡಿನಲ್ಲಿಂದು ಗುಣಲಕ್ಷಣಗಳು ಇರುತ್ತದೆ, ನಾಮಮಾತ್ರದ್ದು ಗುಣಲಕ್ಷಣಗಳು ಇರ್ತವೆ. ಓಕೆ, ಈ ಮಧ್ಯಂತರದಲ್ಲಿ
ಆರ್ಡಿನಲ್ದು ಗುಣಲಕ್ಷಣ ಇರುತ್ತೆ, ನಾಮಮಾತ್ರದ ಗುಣಲಕ್ಷಣ ಇರುತ್ತೆ. ಅದೇ ಆರ್ಡಿನಲ್ನಲ್ಲೇ ನಾಮಮಾತ್ರದ ಗುಣಲಕ್ಷಣ ಇರ್ತದೆ, ನಾಮಮಾತ್ರದಲ್ಲಿ ಯಾರದ್ದು ಗುಣಲಕ್ಷಣಗಳು ಇರೋದಿಲ್ಲ. ಸೊ ಇವಾಗ ಪ್ರಶ್ನೆಗೆ ಬರೋಣ. ಈ ವಿದ್ಯಾರ್ಥಿ ಆಸಕ್ತಿಗೆ ಅನುಗುಣವಾಗಿ ಇಂಗ್ಲೀಷ್, ಗಣಿತ ಮತ್ತು ಸಮಾಜ ವಿಜ್ಞಾನದಂತಹ 3 ವಿಷಯಗಳ ಆದ್ಯತೆ ಅನುಸಾರ ಈ ಕೆಳಗಿನ ಯಾವ ಮಾಪನಕ್ಕೆ ವರ್ಗೀಕರಿಸಬಹುದು? ನಾ ಹೇಳ್ದಂಗೆ ವರ್ಗೀಕರಿಸೋದು. ಓಕೆ, ವರ್ಗೀಕರಿಸೋದು ನಮಗೆ ಯಾವುದ್ರಲ್ಲಿ ಬರ್ತದೆ? ಇದಕ್ಕೆ ಸರಿಯಾದ ಉತ್ತರ ಆರ್ಡಿನಲ್ ಸ್ಕೇಲ್. ಅಂತಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಅವನಿಗೆ ಆಸಕ್ತಿ ಯಾವುದರಲ್ಲಿದೆ, ಓಕೆ, ಆಸಕ್ತಿ ಯಾವುದರಲ್ಲಿ ಜಾಸ್ತಿ ಇದೆ, ಕಡಿಮೆ ಇದೆ, ಹೆಚ್ಚು ಕಡಿಮೆ, ಇದು ಯಾವುದರಲ್ಲಿ ಬರ್ತದೆ? ಕ್ರಮಮಾಪಕ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್. ಓಕೆ, ನೆಕ್ಸ್ಟ್ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಇಲ್ಲಿ ಫಸ್ಟ್ ನೋಡ್ರಿ, ತ್ರಿಕೋನವನ್ನು ಬಳಸಿದರೆ ಸಂಶೋಧನೆಗಳ ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲಾಗುತ್ತದೆ ಮತ್ತು ಯಾವುದೇ ಸಂಶೋಧನಾ ಪಕ್ಷಪಾತಗಳ ಒತ್ತಡವನ್ನು ತೆಗೆದುಹಾಕಲಾಗುತ್ತದೆ. ಇದಕ್ಕೆ ರೀಸನ್ ಏನು? ಕಾರಣ, ತ್ರಿಕೋನದಲ್ಲಿ ಸಂಶೋಧನಾ ಪ್ರಶ್ನೆಯನ್ನು ಪರಿಹರಿಸಲು ಬಹು ಡೇಟಾ ಸೆಟ್ಗಳು, ವಿಧಾನಗಳು ಮತ್ತು ಸಿದ್ಧಾಂತಗಳನ್ನು ಬಳಸಲಾಗುತ್ತದೆ. ತ್ರಿಕೋನ ಇದನ್ನು ನಾವು ಏನಂತ ಕರಿತೀವಿ? ಟ್ರಯಾಗುಲೇಷನ್ ಅಂತೇಳಿ ಕರಿತೀವಿ. ಟ್ರಯಾಗುಲೇಷನ್. ಏನಿದು ತ್ರಿಕೋನ ಅಥವಾ ಟ್ರಯಾಗುಲೇಷನ್ ಅಂತಂದರೆ? ಈ ತ್ರಿಕೋನ ಅಥವಾ ಟ್ರಯಾಗುಲೇಷನ್ ಅನ್ನೋದು ಒಂದು ಇಟ್ ಈಸ್ ಅ ಮೆಥಡ್ ಆಫ್ ಡಾಟಾ ಕಲೆಕ್ಷನ್. ಅಂದರೆ ಮಾಹಿತಿನ ಕಲೆಕ್ಟ್ ಮಾಡುವಂತಹ ಒಂದು ವಿಧಾನ. ಇದರಲ್ಲಿ ಏನು ಮಾಡ್ತೀವಿ? ಟ್ರಯಾಗುಲೇಷನಲ್ಲಿ ನಾವು ಬೇರೆ ಬೇರೆ ಮೆಥಡ್ಸ್, ಅಂದರೆ ಬಗೆ ಮೂಲದಿಂದ ಮಾಹಿತಿನ ಸಂಗ್ರಹ ಮಾಡೋದು. ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಯಾವುದೋ ಒಂದು ಪರ್ಟಿಕ್ಯುಲರ್ ನಮಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ನಾವು ಸಮೀಕ್ಷೆ ಮೆಥಡನ್ನು ಯೂಸ್ ಮಾಡ್ತೀವಿ, ಸಂದರ್ಶನ ಮೆಥಡನ್ನು ಯೂಸ್ ಮಾಡ್ತೀವಿ, ಮತ್ತು ವೀಕ್ಷಣ ಮೆಥಡನ್ನು ಯೂಸ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಮೆಥಡನ್ನು ಉಪಯೋಗಿಸ್ಕೊಂಡು ಒಂದೇ ಅಟ್ ಎ ಟೈಮ್ನಲ್ಲಿ ನಾವು ಡೇಟಾನ ಕಲೆಕ್ಷನ್ ಮಾಡೋದಕ್ಕೆ ಟ್ರಯಾಗುಲೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಈ ಟ್ರಯಾಗುಲೇಷನ್ ಮೆಥಡ್ ಇದು ವ್ಯಾಲಿಡಿಟಿ, ಸಿಂಧುತ್ವನೂ ಕೊಡ್ತದೆ, ರಿಲಿಯಬಿಲಿಟಿನೂ ಕೊಡ್ತದೆ, ವಿಶ್ವಸನೀಯತೆ ಆಗಿರುತ್ತದೆ, ಕ್ರೆಡಿಬಿಲಿಟಿ, ನಂಬಿಕೆಯನ್ನು ಹೆಚ್ಚೋದಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಸೊ ಇದು ಬೋತ್ ಎ ಮತ್ತು ಆರ್, ಅಸರ್ಷನ್ ಮತ್ತು ರೀಸನ್, ಪ್ರತಿಪಾದನೆ, ಕಾರಣ, ಎರಡೂ ಸರಿಯಾದ ವಿವರಣೆ. ಸೊ ಇದಕ್ಕೆ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸಹಸಂಬಂಧದ ಗುಣಾಂಕದ ಗರಿಷ್ಠ ಮೌಲ್ಯ. ಓಕೆ, ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನ್ ಅಂತ ಬಂದಾಗ ಇದರದ್ದು ಸಂಬಂಧ ಇದರದ್ದು ಅಳೆಯುವ ಸಂಖ್ಯಾತ್ಮಕ ಮಾಪನ ಆಗಿದೆ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ 2 ಚರಕ ಅಥವಾ ವೇರಿಯೇಬಲ್ಸ್ ನಡುವಿನ ಸಂಬಂಧದ ದೃಢತೆ ಮತ್ತು ದಿಕ್ಕನ್ನು, ಓಕೆ, ಎಷ್ಟು ದೃಢತೆ, ಎಷ್ಟು ಆಳವಾಗಿ ಒಂದಕ್ಕೊಂದು ರಿಲೇಷನ್ ಹೊಂದಿದೆ ಮತ್ತು ಯಾವ ದಿಕ್ಕಿನಲ್ಲಿ ಅದು ಪಾಸಿಟಿವ್ ಆಗಿ ಹೊಂಟಿದೆಯಾ ಅಥವಾ ನೆಗೆಟಿವ್ ಆಗಿ ಹೊಂಟಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನನ್ನು ಉಪಯೋಗ ಮಾಡ್ತೀವಿ. ಸೊ ಇದರ ಮಾಪನ -1 ಮತ್ತು ಇಂದ +1 ತನಕ ಇದರದ್ದು ವ್ಯಾಲ್ಯೂ ಇರುತ್ತೆ. ಓಕೆ, ಇವಾಗ ಯಾವುದೇ ಒಂದು ವೇರಿಯೇಬಲ್ದು 2 ವೇರಿಯೇಬಲ್ದು +1 ಬಂತಂದರೆ ಇದನ್ನು ಏನಂತ ಕರಿತೀವಿ ನಾವು? ಪರಿಪೂರ್ಣ ಧನಾತ್ಮಕ ಸಂಬಂಧ, ಪಾಸಿಟಿವ್ ಕೋರಿಲೇಷನ್ ಅಂತೇಳಿ ಕರಿತೀವಿ. ಅದೇ -1 ಅಂತ ಬಂದರೆ ನಾವೇನಂತ ಕರಿತೀವಿ? ಪರಿಪೂರ್ಣ ಋಣಾತ್ಮಕ ಸಂಬಂಧ, ನೆಗೆಟಿವ್ ಕೋರಿಲೇಷನ್ ಅಂತೇಳಿ ಕರಿತೀವಿ. ಅದೇ ಇವಾಗ 0 ಬಂತಂದರೆ ನಾವು ಇದಕ್ಕೆ 2 ವೇರಿಯೇಬಲ್ಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ಹೇಳಿ ಕರಿತೀವಿ. ಈ ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನ್ ದಟ್ ಈಸ್ ಸಹಸಂಬಂಧದ ಸಹಗುಣಕ, ಇದ್ರದ್ದು ಗರಿಷ್ಠ ಮೌಲ್ಯ ಎಷ್ಟಿರುತ್ತೆ? +1 ಇರುತ್ತೆ. ಕನಿಷ್ಠ ಮೌಲ್ಯ ಎಷ್ಟಿರುತ್ತೆ? -1 ಇರುತ್ತೆ. ಸೊ ಪ್ರಶ್ನೆ ನೋಡೋಣ, ಸಹಸಂಬಂಧದ ಗುಣಾಂಕದ ಗರಿಷ್ಠ ಮೌಲ್ಯ. ಸೊ ಇದರದ್ದು ಗರಿಷ್ಠ ಮೌಲ್ಯ ಎಷ್ಟಿದೆ? +1. ಓಕೆ, ಇದರ ಗರಿಷ್ಠ ಮೌಲ್ಯ ಎಷ್ಟು? +1. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸಂಶೋಧನಾ ಪ್ರಕ್ರಿಯೆಯಲ್ಲಿ ಸರಿಯಾದ ಅನುಕ್ರಮಣೆಯನ್ನು ಆರಿಸಿ. ನಾವು ಕರೆಕ್ಟ್ ರಿಸರ್ಚ್ ಮಾಡಬೇಕಾದ್ರೆ ಕರೆಕ್ಟ್ ಸ್ಟೆಪ್ಸ್ ಏನಿದೆ ಅಂತೇಳಿ ನಾವು ನೋಡ್ಕೋಬೇಕಾಗ್ತದೆ. ನಾವು ಯಾವುದೇ ಒಂದು ರಿಸರ್ಚ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಏನು ಮಾಡ್ತೀವಿ ನಾವು? ಫಸ್ಟು ಏನು ಸಮಸ್ಯೆನ ಗುರುತಿಸೋದು. ಸೊ ಮೂರನೇದು ಸಂಶೋಧನಾ ಸಮಸ್ಯೆನ ಗುರುತಿಸೋದು, ಇದು ಮೊದಲನೇದು. ಸಂಶೋಧನಾ ಸಮಸ್ಯೆನ ಗುರುತಿಸೋದು ಫಸ್ಟ್ ಬರುತ್ತದೆ. ಅದಾದಮೇಲೆ ಏನು ಮಾಡ್ತೀವಿ ನಾವು? ಉದ್ದೇಶನ ಬರಿತೀವಿ. ಓಕೆ, ಅದಾದಮೇಲೆ ಉದ್ದೇಶಗಳನ್ನು ಬರೆಯೋದು. ಆಮೇಲೆ ಏನು ಮಾಡ್ತೀವಿ ನಾವು?
ಉದ್ದೇಶ ಬರೆದ್ಮೇಲೆ ನಾವು ಏನು ಮಾಡ್ತೀವಿ, ಡಾಟಾ ಕಲೆಕ್ಷನ್ ಅಥವಾ ದತ್ತಾಂಶ ಸಂಗ್ರಹಣೆ ಮಾಡೋದು. ಆಮೇಲೆ ಅದು ಸಂಗ್ರಹಣೆ ಮಾಡಿ ಡಾಟಾ ಇಂಟರ್ಪ್ರಿಟೇಷನ್, ಅನಾಲಿಸಿಸ್ ಎಲ್ಲ ಮಾಡಿದಾಗ ನಮಗೇನು ಫಲಿತಾಂಶ ಬರುತ್ತೆ ಆ ಫಲಿತಾಂಶಗಳನ್ನು ವ್ಯಾಖ್ಯಾನವನ್ನು ಮಾಡ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? 2, 3, 4, 1, 2. ಓಕೆ, ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. ಈ ಕೆಳಗಿನ ಪಟ್ಟಿಯಲ್ಲಿರುವ ಪ್ಯಾರಾಮೆಟ್ರಿಕ್ ಪರೀಕ್ಷೆಗಳು ಯಾವುವು? ಸೊ ನಮ್ಮ ರಿಸರ್ಚಲ್ಲಿ ನಾವು ಓದ್ತೀವಿ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳು ಮತ್ತು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ 2 ಥರ ಟೆಸ್ಟ್ ಬರ್ತದೆ. ಓಕೆ, ಸೊ ಇಲ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟಲ್ಲಿ ನಮ್ಗೆ ಯಾವ್ದ್ಯಾವ್ದು ಬರ್ತದೆ ಅಂದರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ ಟಿ ಟೆಸ್ಟ್ ಬರುತ್ತೆ, ಮತ್ತು ಅನೋವಾನ ನಾವು ಎಫ್ ಟೆಸ್ಟ್ ಅಂತಲೂ ಕರಿತೀವಿ. ಇದನ್ನು ಫಿಶರ್ ಅವರು ಡೆವಲಪ್ ಮಾಡಿದರು ಎಫ್ ಟೆಸ್ಟ್, ಅದಕ್ಕೆ ಎಫ್ ಟೆಸ್ಟ್ ಅಂತೇಳಿ ಕರಿತೀವಿ. ಆಮೇಲೆ ಪಿಯರ್ಸನ್ ಕೋರಿಲೇಷನ್, ಇದನ್ನು ಯಾವುದ್ರಲ್ಲಿ ಬರುತ್ತೆ, ಪ್ಯಾರಾಮೆಟ್ರಿಕಲ್ಲಿ ಬರುತ್ತೆ. ಓಕೆ, ಸೊ ನಾನ್ ಪ್ಯಾರಾಮೆಟ್ರಿಕಲ್ಲಿ ಕೈ ಸ್ಕ್ವೇರ್ ಟೆಸ್ಟ್ ಬರುತ್ತೆ. ನಾನ್ ಪ್ಯಾರಾಮೆಟ್ರಿಕಲ್ಲಿ ಕೈ ಸ್ಕ್ವೇರ್ ಟೆಸ್ಟ್, ಮ್ಯಾನ್ ವಿಟ್ನಿ ಯು ಟೆಸ್ಟ್ ಬರುತ್ತೆ, ಮತ್ತು ವಿಲ್ಕಾನ್ ಸೈನ್ಡ್ ರ್ಯಾಂಕ್ ಟೆಸ್ಟ್, ಸ್ಪಿಯರ್ಮೆನ್ ರ್ಯಾಂಕ್ ಕೋರಿಲೇಷನ್ ಟೆಸ್ಟ್, ಇವೆಲ್ಲ ನಾನ್ ಪ್ಯಾರಾಮೆಟ್ರಿಕ್. ಸೊ ಇದರಲ್ಲಿ ನೋಡೋಣ, ಇದರಲ್ಲಿ ಯಾವುದು ಪ್ಯಾರಾಮೆಟ್ರಿಕ್, ಯಾವುದು ನಾನ್ ಪ್ಯಾರಾಮೆಟ್ರಿಕ್. ಸೊ ಈ ಕೆಳಗಿನ ಪಟ್ಟಿಯಲ್ಲಿ ಪ್ಯಾರಾಮೆಟ್ರಿಕ್ ಪರೀಕ್ಷೆಗಳು ಯಾವುವು? ಸೊ ಪ್ಯಾರಾಮೆಟ್ರಿಕ್ ಎಫ್ ಟೆಸ್ಟನ್ನು ನಾವು ಅನೋವಾ ಅಂತಲೂ ಕರಿತೀವಿ. ಅನೋವಾ ಅಂದರೆ ಅನಾಲಿಸಿಸ್ ಆಫ್ ವೇರಿಯನ್ಸ್. ಎಫ್ ಟೆಸ್ಟ್ ಇದು ಪ್ಯಾರಾಮೆಟ್ರಿಕ್. ಮತ್ತು ಟಿ ಟೆಸ್ಟ್, ಓಕೆ, ಇಲ್ಲಿ ಸಿ ಏನಿದೆ ಟಿ ಟೆಸ್ಟ್, ಇದು ಪ್ಯಾರಾಮೆಟ್ರಿಕ್ಸು. ಆಪ್ಷನ್ 2 ಎ ಮತ್ತು ಸಿ ಸರಿಯಾದ ಉತ್ತರ. ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವುದ್ಯಾವುದು? ಎಫ್ ಟೆಸ್ಟ್, ಟಿ ಟೆಸ್ಟ್, ಮತ್ತು ಇದನ್ನು ಬಿಟ್ಟರೆ ಪಿಯರ್ಸನ್ ಕೋರಿಲೇಷನ್ ಮತ್ತು ರಿಗ್ರೆಷನ್ ಅನಾಲಿಸಿಸ್, ಪ್ರತಿಗಮನ ವಿಶ್ಲೇಷಣೆ, ಇವು ಯಾವುದ್ರಲ್ಲಿ ಬರುತ್ತೆ? ಪ್ಯಾರಾಮೆಟ್ರಿಕ್ ಟೆಸ್ಟಲ್ಲಿ ಬರ್ತದೆ. ಸೊ ನೀವು ಕೈ ಸ್ಕ್ವೇರ್ ಟೆಸ್ಟ್, ಮ್ಯಾನ್ ವಿಟ್ನಿ ಯು ಟೆಸ್ಟ್, ವಿಲ್ಕಾನ್ ಸೈನ್ಡ್ ರ್ಯಾಂಕ್ ಟೆಸ್ಟ್, ಸ್ಪಿಯರ್ಮನ್ ರ್ಯಾಂಕ್ ಕೋರಿಲೇಷನ್ ತೊಗೊಂಡಾಗ ಅದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟಲ್ಲಿ ಬರ್ತದೆ. ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟು ದಿಸ್. ಇದು ಇಂಗ್ಲೀಷ್ ಕ್ವಶನ್. ಇಲ್ಲಿ 8ನೇ ಪ್ರಶ್ನೆ. ಅನುಪಾತ ಮಾಪನದ ರೇಷಿಯೋ ಸ್ಕೇಲ್ ಬಳಕೆಗೆ ಈ ಕೆಳಗಿನ ಯಾವ ಸನ್ನಿವೇಶಗಳು ಕರೆ ನೀಡುತ್ತವೆ? ನಾವು ಅವಾಗಲೇ ಓದಿದ್ವಿ. ಓಕೆ, ಮಾಪನಗಳ ಮಾಪಕಗಳು, ದಟ್ ಈಸ್ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ 4 ಬರುತ್ತೆ ಅಂತೇಳಿ. ಫಸ್ಟ್ನೇದು ಒಂದು ನಾಮ, ದಟ್ ಈಸ್ ನಾಮಿನಲ್ ಸ್ಕೇಲ್, ಎರಡನೇದು ಕ್ರಮ, ದಟ್ ಈಸ್ ಆರ್ಡಿನಲ್, ಮೂರನೇದು ಮೂರನೇದು ಇಂಟರ್ವಲ್ ಸ್ಕೇಲ್, ಅಂತರ, ಮಧ್ಯಂತರ ಮಾಪಕ, ನಾಲ್ಕನೇದು ರೇಷಿಯೋ ಸ್ಕೇಲ್, ರೇಷಿಯೋ ಸ್ಕೇಲ್, ಇದನ್ನು ನಾವು ಅನುಪಾತ ಮಾಪಕ ಅಂತ ಕರಿತೀವಿ. ಓಕೆ, ನಾಮದಲ್ಲಿ ನಾವೇನು ಮಾಡ್ತೀವಿ, ಬರೀ ನಾವೇನು ಗ್ರೂಪ್ ಮಾಡ್ತೀವಿ. ಅಂದರೆ ನಾನು ಹೇಳಿದೆ ಲಿಂಗದಲ್ಲಿ ಯಾವುದು ಬರುತ್ತೆ, ಹುಡುಗ ಹುಡುಗಿ ಬರ್ಬೋದು, ಪುರುಷ ಮಹಿಳೆ ಬರ್ಬೋದು, ಬ್ಲಡ್ ಗ್ರೂಪಲ್ಲಿ ಎ ಬಿ ಸಿ ಡಿ, ಇದ್ರ ಬಗ್ಗೆ ನಾವು ಅಂತರ ನೋಡೋದಿಲ್ಲ, ಡಿಫ್ರೆನ್ಸ್ ನೋಡೋದಿಲ್ಲ, ಏನು ಅನುಪಾತ ಏನು ನೋಡೋದಿಲ್ಲ. ಅದೇ ಕ್ರಮ ಮಾಪನ ಬಂದಾಗ, ಆರ್ಡಿನಲ್ ಸ್ಕೇಲ್ ಬಂದಾಗ ನಾವೇನು ಮಾಡ್ತೀವಿ, ರ್ಯಾಂಕಿಂಗ್, ಯಾರು ಫಸ್ಟು, ಯಾರು ಸೆಕೆಂಡು, ಯಾರು ಬೆಟರ್, ಇದನ್ನು ನಾವು ನೋಡ್ತೀವಿ ಇಲ್ಲಿ. ನೆಕ್ಸ್ಟ್ ಇಂಟರ್ವಲ್ ಸ್ಕೇಲ್, ಅಂತರ ಮಾಪಕ ಬಂದಾಗ, ಇಲ್ಲಿ ಏನು ಮಾಡ್ತೀವಿ, ಎರಡು ನಡುವೆ ಎಷ್ಟು ಅಂತರ ಇದೆ, ಇವರಿಬ್ಬರ ನಡುವೆ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಇದೆ, ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ, ಅಂತರನ ನೋಡ್ತೀವಿ. ರೇಷಿಯೋ ಬಂದಾಗ ಇವರಿಗಿಂತ ಇವರು ಎಷ್ಟು ಪಟ್ಟು ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾರೆ, ಅನುಪಾತನ ನೋಡ್ತೀವಿ. ಓಕೆ, ಸೊ ಇದರಲ್ಲಿ ಈ ಪ್ರಶ್ನೆಯಲ್ಲಿ ಅವರು ಏನು ಕೇಳಿದ್ದಾರೆ ಅಂತಂದರೆ ರೇಷಿಯೋ ಸ್ಕೇಲ್ ಅಥವಾ ಅನುಪಾತ ರೇಷಿಯೋ ಈ ಸ್ಟೇಟ್ಮೆಂಟಲ್ಲಿ ಯಾವುದು ಅನ್ವಯ ಆಗ್ತದೆ ಅಂತೇಳಿ. ಸೊ ಇಲ್ಲಿ ನಾವು ಆಪ್ಷನ್ 4 ನೋಡಿದಾಗ, ಇಲ್ಲಿ ಫಸ್ಟ್ ಇಬ್ಬರು ವ್ಯಕ್ತಿಗಳು ಎಕ್ಸ್ ಎಂದು ಪ್ರತಿಪಾದಿಸಲು ಸಂಶೋಧಕರು ಬಯಸುತ್ತಾರೆ. ಇಬ್ಬರು ವ್ಯಕ್ತಿ ಏನು ಎಕ್ಸ್ ಅಂತೇಳಿ ಪ್ರತಿಪಾದಿಸ್ತಾರೆ. ಏನಿದು ನಾಮ ಅಷ್ಟೇ, ನೇಮ್ ಅಷ್ಟೇ, ಎಕ್ಸ್ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಇದು ಮೊದಲನೇ ಸ್ಕೇಲ್ ಆಗ್ತದೆ. ಒಬ್ಬ ವ್ಯಕ್ತಿ ಎಕ್ಸ್ನ ವರ್ತನೆಗಿಂತ ಎಕ್ಸ್ ವರ್ತನೆ ವೈಗಿಂತ ಹೆಚ್ಚು ಅನುಕೂಲಕರವಾಗಿದೆ ಎಂದು ಹೇಳಲು ಬಯಸುತ್ತಾನೆ. ಇಲ್ಲಿ ಏನು ಹೇಳ್ತಾನೆ, ಹೆಚ್ಚು ಕಡಿಮೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಯಾವ ಸ್ಕೇಲ್ ಬರುತ್ತೆ, ಕ್ರಮ ಮಾಪನ ಅಂದರೆ ಆರ್ಡಿನಲ್ ಸ್ಕೇಲ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ,
ಅವರು ವೈಗೆ ಹೋಲಿಸಿದರೆ ಎಕ್ಸ್ ರಾಷ್ಟ್ರೀಕರಣದ ಪರವಾಗಿ ಹೆಚ್ಚು ಎಂದು ಹೇಳಿಕೆ ನೀಡಲು ಬಯಸುತ್ತಾರೆ. ಇಲ್ಲಿ ಅವ್ರೇನು ಮಾಡ್ತಾರೆ, ಹೋಲಿಕೆನೂ ಮಾಡ್ತಿದ್ದಾರೆ, ಹೆಚ್ಚಂತನೂ ಹೇಳ್ತಿದ್ದಾರೆ. ಅಂದರೆ ಇಲ್ಲೇನಾಗ್ತದೆ, ಇಂಟರ್ವಲ್ ಸ್ಕೇಲ್ ಬರ್ತದೆ, ಅಂತರ ಬಗ್ಗೆ ಹೇಳ್ತಾರೆ. ಇಲ್ಲಿ ಅವರು ಎಕ್ಸ್ ರಾಷ್ಟ್ರೀಕರಣದ ಪರವಾಗಿ ವೈಗಿಂತ 2 ಪಟ್ಟು ಹೆಚ್ಚು. ಇಲ್ಲಿ ಅನುಪಾತ 2 ಪಟ್ಟು ಹೆಚ್ಚು. ಸೊ ಇವಾಗ ಅನುಪಾತ ಮಾಪನ ತಗೊಂಡಾಗ ಅನುಪಾತದಲ್ಲಿ ನಾಮನೂ ಬರುತ್ತೆ, ಕ್ರಮನೂ ಬರುತ್ತೆ, ಅಂತರ, ಈ 3 ಗುಣಲಕ್ಷಣ ಏನಿದೆ ಅದು ಅನುಪಾತದಲ್ಲಿ ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು, ಅನುಪಾತ ರೇಷಿಯೋ ಸ್ಕೇಲ್ ಯಾವುದರಲ್ಲಿ ಬರುತ್ತದ, ಆಪ್ಷನ್ 4ರಲ್ಲಿ ಬರುತ್ತಾ. ಸೊ ಎಕ್ಸ್ ರಾಷ್ಟ್ರೀಕರಣದ ಪರವಾಗಿ ವೈಗಿಂತ 2 ಪಟ್ಟು ಹೆಚ್ಚು ಎಂದು ತೋರಿಸಲು ಬಯಸುತ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಕೆಳಗಿನವುಗಳಲ್ಲಿ ಯಾವುದು ಗ್ರೌಂಡೆಡ್ ಥಿಯರಿ ಡಿಸೈನ್ ಅಪ್ರೋಚ್ಗೆ ಉದಾಹರಣೆಯಾಗಿದೆ. ಸೊ ಈಗ ನಾವು ಫಸ್ಟ್ ಕ್ವೆಶನಲ್ಲಿ ಗ್ರೌಂಡೆಡ್ ಥಿಯರಿ ಬಗ್ಗೆ ಓದಿದ್ವಿ. ಏನು ಗ್ರೌಂಡೆಡ್ ಥಿಯರಿ ಅಂತಂದರೆ, ಇಲ್ಲಿ ಡೈರೆಕ್ಟಾಗಿ ಸಿದ್ಧಾಂತನ ಯಾರೂ ಪ್ರತಿಪಾದಿಸೋದಿಲ್ಲ. ಫಸ್ಟ್ ಏನು ಮಾಡ್ತಾರೆ, ಹೊಸ ಹೊಸ ವಿಷಯಗಳನ್ನು ಏನು ಮಾಡ್ತಾರೆ ಸಂಶೋಧಕ, ಅದನ್ನು ಗ್ರಹಿಸ್ಕೋತಾನೆ, ಮಾಹಿತಿನ ಸಂಗ್ರಹ ಮಾಡ್ತಾನೆ. ಆ ಗ್ರಹಿಸಿದ ಮಾಹಿತಿ ವಿಷಯಗಳಿಂದ ಏನು ಮಾಡ್ತಾನೆ, ಹೊಸ ಸಿದ್ಧಾಂತನ ಪ್ರತಿಪಾದಿಸ್ತಾನೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಗ್ರೌಂಡೆಡ್ ಥಿಯರಿ ಅಂತೇಳಿ ಕರಿತೀವಿ. ಸೊ ಇದು ಆಪ್ಷನಲ್ಲಿ ನೋಡೋಣ, ಈ ಗ್ರೌಂಡೆಡ್ ಥಿಯರಿಗೆ ಯಾವ ಆಪ್ಷನ್ನು ಸೂಟೇಬಲ್ ಆಗ್ತದೆ ಅಂತೇಳಿ. ಸೊ ಇಲ್ಲಿ ಡೇಟಾವನ್ನು ಸಂಗ್ರಹಿಸುವುದು ಮತ್ತು ಸಿದ್ಧಾಂತಗಳನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವುದು. ಸೊ ಎರಡನೇ ಆಪ್ಷನ್ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ನೋಡಿರಿ. ಡೇಟಾವನ್ನು ಸಂಗ್ರಹಿಸುವುದು ಮತ್ತು ಸಿದ್ಧಾಂತಗಳನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವುದು, ಇದನ್ನು ನಾವೇನಂತ ಕರಿತೀವಿ, ಗ್ರೌಂಡೆಡ್ ಥಿಯರಿ ಡಿಸೈನ್ ಅಪ್ರೋಚ್ಗೆ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ನಿರೂಪಣಾ ಸಂಶೋಧನೆಯ ನರೇಟಿವ್ ರಿಸರ್ಚಲ್ಲಿ ಇದು ಒಂದು ನರೇಟಿವ್ ರಿಸರ್ಚ್ ಅನ್ನೋದೊಂದು ಇಟ್ ಈಸ್ ಆಲ್ಸೋ ಟೈಪ್ ಆಫ್ ದ ರಿಸರ್ಚ್. ಇದು ಒಂದು ಗುಣಾತ್ಮಕ ಸಂಶೋಧನಾ ವಿಧಾನ ಇದೆ, ಕ್ವಾಲಿಟೇಟಿವ್ ರಿಸರ್ಚ್ ಡಿಸೈನ್. ಇದು ಏನಂತಂದರೆ ವ್ಯಕ್ತಿಗಳ ಜೀವನದ ಅನುಭವಗಳನ್ನು ಅಧ್ಯಯನ ಮಾಡುತ್ತೆ ಮತ್ತು ಒಂದು ಕಥೆ ರೂಪದಲ್ಲಿ ವ್ಯಕ್ತಪಡಿಸುತ್ತೆ. ನರೇಟ್ ಇನ್ ದ ಫಾರ್ಮ್ ಆಫ್ ದ ಸ್ಟೋರಿ. ವ್ಯಕ್ತಿಗಳ ಜೀವನದ ಅನುಭವನ ಅಧ್ಯಯನ ಮಾಡುತ್ತೆ ಮತ್ತು ಅದನ್ನು ಒಂದು ಕಥೆ ರೂಪದಲ್ಲಿ ವ್ಯಕ್ತಪಡಿಸುತ್ತೆ. ಸೊ ಇದರಲ್ಲಿ ಗುಣಲಕ್ಷಣಗಳು ಯಾವುದ್ಯಾವುದಿದೆ ಅಂತಂದರೆ ಗುಣಲಕ್ಷಣವಲ್ಲ. ಸೊ ಇದರಲ್ಲಿ ಸಂದರ್ಭ ಮತ್ತು ಭಾವನೆಗಳ ಪರಿಶೋಧನೆ, ಉದ್ದೇಶ ಮತ್ತು ಬೇರ್ಪಟ್ಟ ಸಂಶೋಧಕರ ದೃಷ್ಟಿಕೋನ, ವೈಯಕ್ತಿಕ ಅನುಭವಗಳ ಮೇಲೆ ಒತ್ತು, ವಸ್ತುನಿಷ್ಠ ಅರ್ಥ ತಯಾರಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದರಲ್ಲಿ ಉದ್ದೇಶ ಮತ್ತು ಬೇರ್ಪಟ್ಟ ಸಂಶೋಧಕರ ದೃಷ್ಟಿಕೋನ, ವೈಯಕ್ತಿಕ ಅನುಭವಗಳ ಮೇಲೆ ಒತ್ತು, ವಸ್ತುನಿಷ್ಠ ಅರ್ಥ ತಯಾರಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಇದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ 3 ನರೇಟಿವ್ ರಿಸರ್ಚ್ನ ಲಕ್ಷಣ ಇರುತ್ತದೆ. ವಸ್ತುನಿಷ್ಠ ಅರ್ಥ ತಯಾರಿಕೆಯ ಮೇಲೆ ಕೇಂದ್ರೀಕರಿಸುತ್ತೆ, ಇದು ಇದರ ಲಕ್ಷಣವಲ್ಲ. ಸೊ ಇದರ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಆಗ್ತದೆ. ಸ್ವಯಂ ಇದೊಂದು ಆನ್ಲೈನ್ ಕೋರ್ಸ್. ಸ್ವಯಂ ಅಧ್ಯಯನ ಮಾಡೋದಕ್ಕೆ ಆನ್ಲೈನ್ ಕೋರ್ಸ್ ಇರ್ತದೆ. ಇದನ್ನು 2017ರಿಂದ ಕಾರ್ಯನಿರ್ವಹಿಸ್ತಿದೆ. ಯಾವಾಗಿಂದ? 2017ಇಂದ ಇದು ಕಾರ್ಯನಿರ್ವಹಿಸ್ತಿದೆ. ಇದೊಂದು ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಇಲ್ಲೇನಾಗ್ತದೆ, ಸ್ವಯಂ ಅಧ್ಯಯನ, ಸೆಲ್ಫ್ ಲರ್ನಿಂಗ್ ಆಗ್ತದೆ ಇಲ್ಲಿ. ಓಕೆ, ಸೊ ಸ್ವಯಂ SWAYAM ಸ್ವಯಂ. ಸೊ ಇದ್ರ ಫುಲ್ ಫಾರ್ಮ್ ಏನು? ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಯಂಗ್ ಆ್ಯಂಡ್ ಆಸ್ಪೈರಿಂಗ್ ಮೈಂಡ್ಸ್. ಸ್ಟಡಿ ವೆಬ್ ಫಾರ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆ್ಯಂಡ್ ಆ್ಯಕ್ಟಿವ್ ಮೈಂಡ್ಸ್ ಅಂತ ಇದ್ರ ಫಾರ್ಮ್. ಓಕೆ, ಸೊ ಇದೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಫಾರ್ ಸೆಲ್ಫ್ ಲರ್ನಿಂಗ್. ಸೊ ಆಪ್ಷನ್ 4 is the right answer for this. The question number 12. ರಚನಾತ್ಮಕ ಸಿದ್ಧಾಂತವು ಆಧರಿಸಿರುವ ಊಹೆಯು. ರಚನಾತ್ಮಕ ಸಿದ್ಧಾಂತ. ಸೊ ಏನು ರಚನಾತ್ಮಕ ಸಿದ್ಧಾಂತ ಅಂದರೆ ಕನ್ಸ್ಟ್ರಕ್ಟಿವಿಸಮ್. ಓಕೆ, ಸೊ ನಾವು 5 ಲೆಸನ್ ಪ್ಲಾನ್ ಯೂಸ್ ಮಾಡ್ತೀವಿ. ಇದು 5 ಲೆಸನ್ ಪ್ಲಾನ್ ಯಾವುದರ ಬೇಸಿಸ್ ಮೇಲಿದೆ ಅಂತಂದರೆ ಕನ್ಸ್ಟ್ರಕ್ಟಿವಿಸಮ್ ಬೇಸಿಸ್ ಮೇಲಿದೆ. ಏನು ರಚನಾತ್ಮಕ ಸಿದ್ಧಾಂತ ಏನು ಹೇಳ್ತದೆ ಅಂತಂದರೆ, ಮಕ್ಕಳು ತಮ್ಮ ಅನುಭವ ಮತ್ತು ತಿಳುವಳಿಕೆಯ ಮೇಲೆ ಆಧಾರಿತವಾಗಿ ಹೊಸ ಜ್ಞಾನವನ್ನು ಪಡ್ಕೊಳ್ತಾರೆ ಅಂತೇಳಿ. ಅವರು ತಮ್ಮ ಅನುಭವದಿಂದ, ತಮ್ಮ ತಿಳುವಳಿಕೆಯಿಂದ ತಮ್ಮ ಜ್ಞಾನವನ್ನು ತಾವೇ ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಇದಕ್ಕೆ
ಮೇನ್ ಇದು ಇದರ ಪ್ರತಿಪಾದಕರು ಯಾರಿದ್ದಾರೆ ಅಂತಂದರೆ ರಚನಾತ್ಮಕ ಸಿದ್ಧಾಂತದ್ದು ಜಾನ್ ಡಿವಿ ಇದ್ದಾರೆ, ಜೀನ್ ಪಿಯಾಜೆ ಅವರು ಮತ್ತು ಲೆವ್ ವೈಗೋಸ್ಕಿ ಅವರು. ಜಾನ್ ಡಿವಿ ಅವರು ಏನು ಹೇಳ್ತಾರೆ, ಅನುಭವ ಆಧಾರಿತ ಕಲಿಕೆಯ ಮೇಲೆ ಇವರು ಒತ್ತನ್ನು ಕೊಡ್ತಾರೆ, ಅನುಭವ ಆಧಾರಿತ ಕಲಿಕೆ ಮೇಲೆ. ಜೀನ್ ಪಿಯಾಜೆ ಅವರು ಮಕ್ಕಳ ಜ್ಞಾನ ನಿರ್ಮಾಣದ ಹಂತಗಳ ಬಗ್ಗೆ ಹೇಳ್ತಾರೆ. ಮತ್ತು ಲೆವ್ ವೈಗೋಸ್ಕಿ ಅವರು ಸಾಮಾಜಿಕ ಸಂವಹನದ ಮೂಲಕ, ಅಂದರೆ ಮಕ್ಕಳು ಸಮಾಜದಲ್ಲಿ ಬೆರೆತು ಸಂವಹನ ಮಾಡ್ತಾ ಅಲ್ಲಿ ಕಲಿಕೆಯನ್ನು ಕಲ್ತ್ಕೋತಾರೆ ಅಂತೇಳಿ ಹೇಳ್ತಾರೆ ಲೆವ್ ವೈಗೋಸ್ಕಿ ಅವರು. ಸೊ ಇದರ ಪ್ರಕಾರ ಕಲಿಯುವವರು ತಮ್ಮ ಅನುಭವವನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿದಾಗ ಜ್ಞಾನವು ರಚನೆಯಾಗುತ್ತದೆ. ಓಕೆ, ಕಲಿಯುವವರು ತಮ್ಮ ಅನುಭವವನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿದಾಗ ಜ್ಞಾನವು ರಚನೆಯಾಗುತ್ತದೆ. ಅಂದರೆ ಗಾಂಧೀಜಿಯನ್ನು ಅವರು ಅದೇ ಹೇಳ್ತಾರೆ ಅಂತಂದರೆ, ಮಕ್ಕಳು ತಮ್ಮಲ್ಲಿರೋ ಜ್ಞಾನನ ತಾವೇ ಹೊರಗೆ ತೆಗೆದಾಕಿ ಕಲಿತಾರೆ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಮಕ್ಕಳು ತಮ್ಮ ಜ್ಞಾನನ ತಮ್ಮ ಅನುಭವದಿಂದನೇ ಕಲಿತಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕಲಿಕೆಗೆ ಸಾಮಾಜಿಕ ಸಂವಹನವು ಕೇಂದ್ರವಾಗಿದೆ ಎಂಬ ಕಲ್ಪನೆಯ ಸುತ್ತ ಯಾರ ಸಿದ್ಧಾಂತವು ಸುತ್ತುತ್ತದೆ? ಸೊ ಇವಾಗೇ ನಾವು ಓದಿದ್ವಿ. ಓಕೆ, ಪಿಯಾಜೆ ಅವರು ಮಕ್ಕಳ ಜ್ಞಾನದ ಹಂತಗಳ ಬಗ್ಗೆ ಹೇಳ್ತಾರೆ. ವೈಗೋಸ್ಕಿ ಅವರು ಏನು ಮಾಡ್ತಾರೆ, ಸಾಮಾಜಿಕ ಸಂವಹನ ಅಂದರೆ ಕಲಿಕೆಯು ಸಾಮಾಜಿಕ ಸಂವಹನದಿಂದ ಕೇಂದ್ರವಾಗಿದೆ, ಮಕ್ಕಳು ಸಮಾಜದಲ್ಲಿ ಬೆರೆತು ಕಲಿಕೆಯನ್ನು ಕಲ್ತ್ಕೋತಾರೆ ಅಂತ ಯಾರು ಹೇಳ್ತಾರೆ? ಲೆವ್ ವೈಗೋಸ್ಕಿ ಅವರು ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕಲಿಕೆಯ ಅರಿವಿನ ಸಿದ್ಧಾಂತ, ಕಲಿಕೆಯ ವರ್ತನವಾದಿ ಸಿದ್ಧಾಂತ, ಕಲಿಕೆಯ ರಚನಾತ್ಮಕ ಸಿದ್ಧಾಂತ, ಕಲಿಕೆಯ ಮಾನವೀಯ ಸಿದ್ಧಾಂತ. ಓಕೆ, ಇದರಲ್ಲಿ ನೋಡಿದ್ರೆ ನೀವು ಲೆವ್ ವೈಗೋಸ್ಕಿ ಅವರು ಇವರು ರಚನಾತ್ಮಕ ಸಿದ್ಧಾಂತದ ಒಬ್ಬ ಪ್ರತಿಪಾದಕರಂತ ಹೇಳ್ಬೋದು ನಾವು. ಸೊ ಕಲಿಕೆಯ ರಚನಾತ್ಮಕ ಸಿದ್ಧಾಂತಕ್ಕೆ ಲೆವ್ ವೈಗೋಸ್ಕಿ ಅವರು ಸೂಟಬಲ್ ಆಗ್ತಾರೆ. ಮತ್ತು ಅರಿವಿನ ಸಿದ್ಧಾಂತ, ನಾಲೆಡ್ಜ್ ಬಗ್ಗೆ ಯಾರು ಹೇಳ್ತಾರೆ, ನಾಲೆಡ್ಜ್ ಹಂತಗಳನ್ನು ಯಾರು ಕೊಟ್ಟಿದ್ದಾರೆ? ಇವರು ಜೀನ್ ಪಿಯಾಜೆನವರು ಕೊಟ್ಟಿದ್ದಾರೆ. ಆಮೇಲೆ ವರ್ತನವಾದಿ ಸಿದ್ಧಾಂತ, ಮೊದಲು ಕನ್ಸ್ಟ್ರಕ್ಟಿವಿಸಮ್ ಬೇಸ್ಡ್ಗಿಂತ ಮುಂಚೆ ಏನಾಗಿತ್ತು, ಇದು ವರ್ತನವಾದಿ ಸಿದ್ಧಾಂತಗಳ ಮೇಲೆ ಎಜುಕೇಷನ್ನ ಇದನ್ನು ಪ್ರತಿಪಾದಿಸಿದರು. ಬಟ್ ವರ್ತನವಾದ ಆದಮೇಲೆ ಇವಾಗ ಕನ್ಸ್ಟ್ರಕ್ಟಿವಿಸಮ್ ಬೇಸ್ಡ್ ಪ್ರಿನ್ಸಿಪಲ್ನ ಯೂಸ್ ಮಾಡತ್ತೀವಿ. ಸೊ ವರ್ತನವಾದಿನಲ್ಲಿ ಯಾರು ಬರ್ತಾರೆ? BF ಸ್ಕಿನ್ನರ್. ಇವರು ಆಪರೆಂಟ್ ಕಂಡೀಷನಿಂಗ್ ಥಿಯರಿನ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ. ಮತ್ತು ಕಲಿಕೆಯ ಮಾನವೀಯ ಸಿದ್ಧಾಂತನ ಅಬ್ರಹಂ ಮಾಸ್ಲೋ ಅವರು ಕೊಟ್ಟಿದ್ದಾರೆ. ಅದು ಕಲಿಕೆಯ ಮಾನವೀಯ ಸಿದ್ಧಾಂತವನ್ನು ಯಾರು ಕೊಟ್ಟಿದ್ದಾರೆ? ಅಬ್ರಹಂ ಮಾಸ್ಲೋ ಅವರು ಕೊಟ್ಟಿದ್ದಾರೆ. ಅಬ್ರಹಂ ಮಾಸ್ಲೋ ಅವರು ಹೈಯರಾರ್ಕಿ ಆಫ್ ನೀಡ್ಸ್ ಅಂತಲೂ ಕೊಟ್ಟಿದ್ದಾರೆ. ಓಕೆ, ಹೈಯರಾರ್ಕಿ ಆಫ್ ನೀಡ್ಸ್ ಅದು ನೆಕ್ಸ್ಟ್ ಇನ್ನೊಂದು ಯಾವುದರ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದರ ಒಂದಷ್ಟು ಹೈಯರಾರ್ಕಿ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಡೀಟೇಲ್ಸನ್ನ ತೊಗೊಂಡು ಬರ್ತೀನಿ. ಹೋಪ್ ಯು ಅಂಡರ್ಸ್ಟುಡ್. ಇದಕ್ಕೆ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3. ಓಕೆ, ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕಲಿಕೆಯ ಅರಿವಿನ ಸಿದ್ಧಾಂತನ ಯಾರು ಕೊಟ್ಟಿದ್ರು? ಜೀನ್ ಪಿಯಾಜೆ. ಕಲಿಕೆಯ ವರ್ತನವಾದಿ ಸಿದ್ಧಾಂತವನ್ನು ಯಾರು ಕೊಟ್ಟಿದ್ರು? BF ಸ್ಕಿನ್ನರ್. ರಚನಾತ್ಮಕ ಸಿದ್ಧಾಂತ ಕೊಟ್ಟಿದ್ದು ಲೆವ್ ವೈಗೋಸ್ಕಿ. ಕಲಿಕೆಯ ಮಾನವೀಯ ಸಿದ್ಧಾಂತನ ಕೊಟ್ಟಿದ್ದು ಅಬ್ರಹಂ ಮಾಸ್ಲೋ. ಓಕೆ, ಸೊ ಇವತ್ತಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.